ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೇಜರ್ ಸರ್ಜರಿ, ಮಹತ್ತರ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರ ಚಿಂತನೆ. ಸತ್ಯಶೋಧನಾ ಸಮಿತಿ ವರದಿ ಬಳಿಕ ಹೈಕಮಾಂಡ್ ಗೇಮ್ ಸ್ಟಾರ್ಟ್. ಸದ್ದಿಲ್ಲದೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಲು ಸಿದ್ಧತೆ. ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸ್ಥಾನ ಬಂದಿದ್ದಕ್ಕೆ ಬೇಸರ. ಸರ್ಕಾರವಿದ್ದು ಜವಾಬ್ದಾರಿ ಹಂಚಿಕೆ ಮಾಡಿದ್ರು ಕಳಪೆ ಪರ್ಫಾರ್ಮೆನ್ಸ್. ಮಂತ್ರಿಗಳನ್ನೇ ಗುರಿಯಾಗಿಸಿಕೊಂಡು ಹೈಕಮಾಂಡ್ ದಾಳ. ಶೀಘ್ರದಲ್ಲೇ ನಡೆಯಲಿದೆ ಸಚಿವರ ಮೌಲ್ಯಮಾಪನ. ಮಂತ್ರಿಗಳ ಇಲಾಖಾವಾರು ಮೌಲ್ಯಮಾಪನಕ್ಕೆ ನಿರ್ಧಾರ. ಸರ್ಕಾರ ಮಟ್ಟದಲ್ಲಿ ಮತ್ತು ಲೋಕಸಭಾ ಚುನಾವಣೆ ಕಾಲದ ಎರಡನ್ನೂ ಮೌಲ್ಯಮಾಪನ. ಈ ಎರಡರಲ್ಲೂ ಕಳಪೆ ಪರ್ಫಾರ್ಮೆನ್ಸ್ ಮಾಡಿದವರಿಗೆ ಕೋಕ್ ಫಿಕ್ಸ್. ಹೀಗಾಗಿ ಮಧುಸೂದನ್ ಮಿಸ್ತ್ರಿ ವರದಿ ಬಳಿಕ ಅಂತಿಮ ತೀರ್ಮಾನ. ಸತ್ಯಶೋಧನಾ ಸಮಿತಿ ಸಭೆಯಲ್ಲೂ ಹಲವು ಮಂತ್ರಿಗಳ ಬಗ್ಗೆ ದೂರು. ಅಂತಹ ಮಂತ್ರಿಗಳು ಹೈಕಮಾಂಡ್ ಲಿಸ್ಟ್ ನಲ್ಲಿ ಫಿಕ್ಸ್. ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿನ್ನೆ ನಡೆದ ಮೌಲ್ಯಮಾಪನದಲ್ಲಿ ಮಹತ್ತರ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮೇಜರ್ ಸರ್ಜರಿಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಸತ್ಯಶೋಧನಾ ಸಮಿತಿ ವರದಿ ಬಳಿಕ ಹೈಕಮಾಂಡ್ ಗೇಮ್ ಸ್ಟಾರ್ಟ್ ಮಾಡಿದೆ. ಸದ್ದಿಲ್ಲದೆ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಲು ಸಿದ್ಧತೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸ್ಥಾನ ಬಂದಿದ್ದಕ್ಕೆ ಹೈಕಮಾಂಡ್ಗೆ ಬೇಸರವಾಗಿದೆಯಂತೆ. ಸರ್ಕಾರವಿದ್ದು ಜವಾಬ್ದಾರಿ ಹಂಚಿಕೆ ಮಾಡಿದ್ರು ಕಳಪೆ ಪರ್ಫಾರ್ಮೆನ್ಸ್ ತೋರಿದ್ದಕ್ಕೆ ಹೈಕಮಾಂಡ್ ಈಗ ಮಂತ್ರಿಗಳನ್ನೇ ಗುರಿಯಾಗಿಸಿಕೊಂಡಿದೆ. ಶೀಘ್ರದಲ್ಲೇ ಸಚಿವರ ಮೌಲ್ಯಮಾಪನ ಕೂಡ ನಡೆಯಲಿದೆ ಅಂತೆ. ಮಂತ್ರಿಗಳ ಇಲಾಖಾವಾರು ಮೌಲ್ಯಮಾಪನಕ್ಕೆ ನಿರ್ಧಾರ ಮಾಡಲಾಗಿದೆ. ಸರ್ಕಾರದ ಮಟ್ಟದಲ್ಲಿ ಮತ್ತು ಲೋಕಸಭಾ ಚುನಾವಣೆ ಕಾಲದ ಎರಡನ್ನೂ ಮೌಲ್ಯಮಾಪನ ಮಾಡೋದಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದೆ. ಈ ಎರಡರಲ್ಲೂ ಕಳಪೆ ಪರ್ಫಾರ್ಮೆನ್ಸ್ ಮಾಡಿದವರಿಗೆ ಕೋಕ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮಧುಸೂದನ್ ಮಿಸ್ತ್ರಿ ವರದಿ ಬಳಿಕ ಅಂತಿಮ ತೀರ್ಮಾನ ಮಾಡಲಾಗುತ್ತದೆ.